ಮಗನಿಗೆ 5 ವರ್ಷ ಆಗಿದ್ದು 11 ವರ್ಷ ಆಗಿದ್ದು 11 ಮೇಣಬತ್ತಿ ಹಚ್ಚಿ ಮೊದಲು ನೀವೇ ಹಚ್ಚೋದು, ಆಮೇಲೆ ಮಕ್ಕಳ ಕೈಲಿ ಓದಿಸೋದು. ಏನು ಓದು, ಅದು ಸಾಣದಿದ್ದ ಮೇಣಬತ್ತಿ ಊರ್ತದೆ, ನಾಳೆ ಮಂದಿ ಮನಿನೇ ಆರಿಸ್ಕೋತ್ರಿ ಹೇಳ್ತದೆ. ಹಾಂ ಹೌದಿಲ್ಲ, ಸಣ್ಣವಿದ್ದಾಗ ಮೇಣಬತ್ತಿ ಆರಿಸ್ತಾವ, ಮುಂದೆ ಮಂದಿ ಮನೆಗಳೇ ಆರಿಸ್ಕೋತ್ರಿ ಹೇಳ್ತಾವ. ಮತ್ತು ಏನು ಮಾಡ್ತಾವೆ? ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಭಗವಂತ ನಿಮ್ಮ ಬಲ್ಲಿ ಅಂದ್ರೆ ಏನರ 4 ದುಡ್ಡು ಕೊಟ್ಟಿದ್ದ ತಿಳ್ಕೊಂಡೆ ಮಕ್ಕಳು ಹುಟ್ಟಬ್ಬನೇ ಮಾಡ್ತಿದ್ರಿ ತಿಳ್ಕೊಂಡ್ರೆ ಹೆಂಗೆ ಮಾಡೋದತ್ತ? ಯಾವ ಕೇಕ್ ತರಿಸ್ಬೇಡ್ರಿ, ಏನೂ ತರಿಸ್ಬೇಡ್ರಿ. ನಿಮ್ಮ ಮಗನಿಗೆ ಒಂದು 5 ವರ್ಷ ಆಗಿತ್ತು ಅಂದ್ರೆ ಒಂದು 5 ಪಣತಿ ತೊಗೊಂಡು ರೆಬ್ಬೆಮ್ಮ ತಾಯಿ ಗುಡಿಗೆ ಬರ್ರಿ, ಬಂದು ಆ ಮಗನ ಕೈಲಿ ಎಣ್ಣೆ ಹಾಕ್ಸ್ರಿ, ಬತ್ತಿ ಹಾಕ್ಸ್ರಿ, ಮಗನ ಕೈಲಿಂದ ಏನ್ರಿ ಆ 5 ದೀಪಗಳನ್ನು ಹಚ್ಚಿಸ್ರಿ. ಆ ಕೂಸಿಗೆ ಬೇಡ್ಕೊಳಕ್ಕಾಗಂಗಿಲ್ಲ, ನೀವು ಬೇಡ್ಕೊರೋದ್ರ ಬದಲಾಗಿ ಯವ್ವ ನನ್ನ ಮಗ ನಿನ್ನ ಗುಡಿಯಾಗಿಂದ ಈ 5 ದೀಪಗಳನ್ನು ಹಚ್ಚಿ ನಿನ್ನ ಗುಡಿಯಾಗಿಂದ ಬೆಳಕು ಮಾಡ್ಯಾನ, ಹಂಗೆ ನನ್ನ ಮಗನ ಜೀವನದೊಳಗೆ ನೀ ಬೆಳಕು ಕೊಡುವ ತಿಳ್ಕೊಂಡು ಆ ತಾಯಿಗೆಂದ ಬೇಡ್ಕೊಂಡು ಹೋಗ್ರಿ, ಸಾಕು. ಏನ್ರಿ ನೀವು ಹಂಗೆ ಮಾಡಂಗಿಲ್ಲ. ಮಗನ ಬರ್ತಡೇ ಇತ್ತು, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಹೇಳೋದು, ಶ್ರೀಮಂತರು ಅವ್ರು ಏನು ತರ್ತಾವಂತೀರಿ? ಅದೇ 5 ರೂಪಾಯಿ ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಬರ್ತಾವೆ. ಹಾಂ, ಪಾರ್ಲೆಜಿ ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಬರ್ತಾವೆ. ಅಗದಿ ಅವ್ರಿಗಿದ್ರಿಂದ ಎಲ್ಲ ಬೇಕ್ರಿಯಾಗಿಂದ ಖಾರ, ಕೇಕ, ಪೇಡ ಇಂಥವೆಲ್ಲ ತಿನ್ನಕ್ಕೆ ಕೊಡೋದು. ಇಂಥದ್ದು ಮಾಡೋಕ್ಕೆ ಹೋಗ್ಬೇಡ್ರಿ, ಯಾವ ಶ್ರೀಮಂತ್ರಿಗೆ ಕರ್ಸಕ್ಕೆ ಹೋಗ್ಬೇಡ್ರಿ. ಮಕ್ಕಳು ಹುಟ್ಟಬ್ಬ ಇತ್ತು ಅಂತ ನಿನ್ನ ಮಗನಿಗೆ 5 ವರ್ಷ ಆಗಿದ್ವು ಅಂತಂದ್ರೆ ಯಾವ ಒಂದು 5 ಬಡ ಮಕ್ಕಳು ನೋಡ್ರಿ. ಏನ್ರಿ ಸಣ್ಣ ಬಡ ಮಕ್ಕಳು ಇರ್ತಾವಲ್ಲ, ಸಾಲಿ ಕಲಿಬೇಕಂತ ಇಚ್ಛೆ ಇರ್ತದ, ಮನೆತನದಾಗಿಂದ ಏನೂ ಇರೋಂಗಿಲ್ಲ, ತಂದೆ ತಾಯಿಗಿಂದ ಏನೂ ತರ್ಲಾಕೆಂದ ತಾಕತ್ತಿರಂಗಿಲ್ಲ, ಅಂಥ ಬಡ ಮಕ್ಕಳಿಂದ ಒಂದು 5 ಮಕ್ಕಳು ನೋಡಿ ಆ ಮಕ್ಕಳಿಗೆಂದ ಏನ್ರಿ ನಿಮ್ಮಲ್ಲಿ ಭಗವಂತ ಸಂಪತ್ತೆ ಕೊಟ್ಟಿದ್ನು ಅಂತಂದ್ರೆ ಆ ಹರಿದು ಉಟ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ ಏನ್ರಿ ಹೊಸ ಬಟ್ಟೆ ತಂದು ಕೊಡಿಸ್ರಿ, ಅವಕ್ಕೆ ಪೆನ್ನ ಪುಸ್ತಕಗಳನ್ನು ಕೊಡಿಸ್ರಿ. ಏನ್ರಿ ಇದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಏನದ್ರಿ? ಹಿಂದೆ ನೀವು ಮಹಾಭಾರತ ಎಲ್ಲ ನೋಡಿರಿ, ಮಹಾಭಾರತ ಕೇಳಿರಿಲ್ರಿ ನೀವು? ನಾಟಕ ನೋಡಿರಿ. ಯಾಕಂದ್ರೆ ಬಿಜಾಪುರ ಜಿಲ್ಲೆದಾಗ ಭಾಳ ನಾಟಕ ಆಟಗಳು ಅವಾಗ. ಈಗಂದ್ರೆ ನಾಟಕನೂ ಹೋಗ್ಯಾವ, ಈಗ ಆಟಗಳು ಹೋಗ್ಯಾವ. ಏನ್ರಿ ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ನನಗೂ ಗಣಪತಿ ಪಾತ್ರ ಮಾಡೋಕ್ಕೆ ಕೊಟ್ಟಿದ್ರು. ಒಂದು ಇಂಥದ್ದು ನಾರಿಂದ ಇದು ಹಚ್ಚಿ ಸೊಂಡೆ ಗಿಂಡಿ ಮಾಡಿ ಅದು ಗುಳು 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 ಅನ್ನೋದು, ಹಂಗೆ ಅಂದ್ರೆ ಪಾತ್ರ ಮಾಡವನ ಐಗಳ ಮಗ ಅನ್ನೋದು ತಿಳ್ಕೊಂಡು ನಾನು ಗಣಪತಿ ಪಾತ್ರ ಕೊಟ್ಟಿದ್ದು. ಅವಾಗೆಲ್ಲ ಮಾಡ್ತಿದ್ರು. ಏನ್ರಿ ಅವಾಗೆಲ್ಲ ದೊಡ್ಡ ಆಟಗಳು ಭಾರಿ ಮಾಡ್ತಿದ್ರು. ನಮ್ಮಲ್ಲಿ ಇಲ್ಲೇ ಚಿಕ್ಸಿಂದಿಗೆ ಎತ್ಕೊಂಡು ಬರ್ತದಲ್ರಿ, ಅವಾಗ ನಾನು ಸಣ್ಣವಿದ್ದೆ, ಒಂದು ಆಟ ನೋಡೋಕೆ ಹೋಗಿದ್ದೆ. 2 ತಿಂಗಳುಗಟ್ಟಲೆ ಆಟ ಕಲ್ತಾರವರು. ಏನ್ರಿ ರಾಮಾಯಣ ಆಟ 2 ತಿಂಗಳುಗಟ್ಟಲೆ ಪ್ರಾಕ್ಟೀಸ್ ಮಾಡ್ಯಾರ. ಎಲ್ಲ 2 ತಿಂಗಳುಗಟ್ಟಲೆ ಪ್ರಾಕ್ಟೀಸ್ ಮಾಡ್ಯಾರ. ಇನ್ನೇನು ನಾಳೆಗೆ ಇವತ್ತು ರಂಗ ತಾಲೀಮ, ಮರುದಿವ್ಸ ಬಯಲಾಟ. ಮಾಸ್ತರ್ ಏನಂದನ, ಪೇಟಿ ಮಾಸ್ತರ್ ನಾವು ಕೆಲಸವ ನಾಟಕ ಕೆಲಸವ ಏನಂದನ, ಈ ಜನರನ್ನ ನೋಡಿ ನಿಮಗೆ ಒಮ್ಮೆ ಎದೆ ಹೊಡೆದಂಗಾಗಿ ಮಾತುಗಳು ನೆನಪು ಹೋಗ್ತಾವೆ. ನೀವೆಲ್ಲರೂ ಮಾತು ಭಯಪಟ್ಟು ಮಾಡಿರಲ್ಲ, ಎಲ್ಲರೂ ಮಾಡೀವ್ರಿ ಸರ. ನಾಳೆಗೆ ಜನರನ್ನ ನೋಡಿ ಅಂದ ಭಯ ಬಂದು ಆ ಮಾತುಗಳು ನೆನಪು ಹಾರದು ಅಂತಂದ್ರೆ ನೀವೇನು ಮಾಡಬೇಕು? ಆ ಸಂದರ್ಭ ತಕ್ಕಂಗೆ ಕೈಗಂಟು ಹಾಕಿ ಮಾತು ಹೇಳ್ರಿ, ಆ ಸಂದರ್ಭ ತಕ್ಕಂಗೆ ಹೇಳ್ರಿ. ಬಿಟ್ಬಿಡ್ರಿ ಸರ್ ಅಂತ ಹೇಳ್ತೀನಿ. ನಿಮಗೆ ರಾತ್ರಿ 12:30 ಬತ್ತು ರಾವಣನ ಪಾತ್ರ. 12:30 ನಾವು ರಾವಣ ಅಂದ್ರೆ ರಾಕ್ಷಸಲ್ರಿ, ಏನು ರೆಡ್ ಲೈಟ್ ಏನು ಅವನಿಗೆಲ್ಲ ಹಿಂಗೆ ಗದ ಎಲ್ಲ ಹಿಡ್ಕೊಂಡಂದು ಬಂದು ಸಿಂಹಾಸನ ಮೇಲೆ ಕುಂತ ಹಿಂಗೆ ಅವು ಲೈಟ್ಗಳು ಬಿಡೋರು ಪಕ್ 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 ರಾಕ್ಷಸರಿ. ವಿಲನ್ ಬಂದಾಗ ಒಂದು ಲೈಟ್ಗಳು ಬೇರೆನೇ, ಹೀರೋ ಬಂದಾಗ ಲೈಟ್ ಬೇರೆನೇ ಇರ್ತಾವಲ್ಲ, ಹಾಗಿದ್ದು ವಿಲನ್. ಏನ್ರಿ ರಾವಣ ಬಂದು ಕುಂತ ಅಲಲಲಲ ಅಂದು ಬಂದು ಕುಂತ, ಇವ ಬಂದು ಕುಂದ್ರದ್ರಾಗಂದ ಅವನ ತಂಗಿ ಬಂದ್ಲು. ಯಾರು? ಶೂರ್ಪನಕ್ಕಿ. ಯಾವಾಗಿಂದ ಶೂರ್ಪನಕ್ಕಿ ಬಂದ್ಲು? ಎಣ್ಣ ಅಂದ್ಲು. ಯಾಕ ಎಣ್ಣ ಅಂದ ಕುಳನ ಹಿಂಗೆ ನೋಡಿದೆ ಹೆಗಲ ಮ್ಯಾಗ ಗದ ಇಟ್ಕೊಂಡು, ನಾನು ಲಕ್ಷ್ಮಣ್ ನನ್ನ ಮೂಗು ಕೊಯ್ದಾನ ಅಂದ್ಲಕ್ಕಿ. ರೀ ಲಕ್ಷ್ಮಣ್ ಮೂಗು ಕೊಯ್ದಿರ್ತಾನೆ ನೋಡು, ಅಣ್ಣ ಲಕ್ಷ್ಮಣ್ ನನ್ನ ಮೂಗು ಕೊಯ್ದಾನ ಹತ್ತುಕೊಂಡು. ಇದು ರಾವಣಗೆ ಮಾತು ನೆನಪೋಯ್ತು. ಏನ್ರಿ ಆಕೆ ಹೇಳಕತ್ತಾಳೆ, ಎಣ್ಣ ಲಕ್ಷ್ಮಣ್ ನನ್ನ ಮೂಗು ಕೊಯ್ದಾನ. ಆ ಕಡೆ ಈ ಕಡೆ ನೋಡವ ಏನು ಹೇಳ್ಬೇಕು ಅಂತ ತಿಳಿಯಲ್ದು, ಮಾತೇ ನೆನಪು ಹೋಗ್ಯಾವ. ಯಾವಾಗಿಂದ ಪೇಟಿ ಮಸ್ತಾನ ಅವ ಕಲಸ ಪಾಪಿಗೆ ಮತ್ತೆ ಅಂದ್ರೆ ಅಣ್ಣನ ಲಕ್ಷ್ಮಣನ ಮೂಗು ಕೊಯ್ದಾನ. ಇದಕ್ಕೇನು ಮಾತೇ ಬರಲು ಮಾಡ್ದವ ಕೆಲಸ ಮಾಸ್ತಾರ. ಸಂದರ್ಭ ತಕ್ಕಂಗೆ ಹೇಳವು ಮಾಡ್ದ. ಪಾಪಕ್ಕೆ ಶೂರ್ಪನಕ್ಕಿ ಮಾತು ಅಣ್ಣ ಲಕ್ಷ್ಮಣನ ಮೂಗು ಕೊಯ್ದಾನ. ಇಟ್ಟು ಅಂದ್ಕೊಳ್ಳೋ ಹೇಳ್ತೀನಿ ನಾವು ಕೈಗಳು ಅಲ್ಲದಕ್ಕೆ ಸಾಯ್ಲಕ್ಕೆ ಹೋಗಿದ್ದೆ ಅಂತದ್ದು ಸ್ಟೇಜಿನ ಮೇಲೆ ಕೂತು ಮಾಡ್ಯಾನ ರಾವಣನ ಪಾತ್ರ. ಹೌದಾ ಇಲ್ಲ? ರಾವಣನ ಪಾತ್ರ ಮಾಡ್ಯಾನ. ಏನು ಮಾತಾಡ್ಬೇಕು ಅಂತ ತಿಳಿದಿಲ್ಲ ಅದಕ್ಕೆ.
ಅಲ್ರಿ ನಮ್ಮಂಥವ್ರಿಗೆ ಕುದೀತದ. ಒಬ್ಬ ತಂಗಿಗೆ ಅಂದ ಮೂಗು ಕೊಯ್ದನ್ನ ತೊಗೊಂಡು ಎಷ್ಟು ಸಿಟ್ಟು ಬರಲಿಕ್ಕಿಲ್ಲ. ಏನಿದು ಇಂಥ ವೀರ ಧೀರನ ಆಗಿರ್ತಕ್ಕಂಥ ರಾವಣನ ತಂಗಿಯ ಮೂಗು ಕೊಯ್ದಿರ್ತಕ್ಕಂಥ ಯಾರು ಅವ್ನಿಗೆ ಹ್ಯಾಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಏನು ಅನ್ಬೇಕಿಲ್ಲ. ಇದು ರಾವಣ ಇದ್ರೆ ಎಣ್ಣ ಲಕ್ಷ್ಮಣ ನನ್ನ ಮೂಗು ಅಲ್ಲಿ ಅದಕ್ಕೆ ಸಾಯ್ಲಕ್ಕೆ ಹೋಗಿದೆ ಅಂತ. ಮಜಾ ಇರ್ತಾವೆ ದೊಡ್ಡ ಆಟಗಳು ನೋಡ್ಬೇಕು ನೀವು. ಅವಾಗೆಲ್ಲ ಮಾಡ್ತಿದ್ರು ದೊಡ್ಡ ಆಟಗಳು, ಭಾಳ ಚಂದ ಮಾಡ್ತಿದ್ವು. ಕುಣದು ಭಾರಿ ಅದು ಕುಣಿಯೋದು ದೊಡ್ಡ ಆಟಗಳು ಏನ್ರಿ. ಹಿಂಗೆ ಒಬ್ಬ ಅಂಗಡಿ ಮಾಲಕ ಪರಮಾತ್ಮನ ಪಾರ್ಟ್ ಮಾಡ್ಯಾನ. ಅವನ ಕೈಯನ್ನು ಆಳ ಮನಸ್ಸಿಗಿದ್ರಿ ಅಂದ ಭಕ್ತನ ಪಾರ್ಟ್ ಮಾಡ್ಯಾನ ಏನ್ರಿ. ಮಾಲಕ ಪರಮಾತ್ಮಗ್ಯಾನ, ಇವ ಅವನ ಕೈಯಾಗ ಚೀಟ್ ಕಡೆ ಕೊಡ್ತಿರ್ತಾವಲ್ಲ ಅವಕ್ಕೆ ಏನಂತಾರೆ, ಮುನಿಮೆ ಅಂತಾರೆ ಏನಂತಾರೆ, ಕೈಯಾಗ ಕೆಲಸ ಮಾಡೋನಿಗೆ ಅವ ಇದರಿಂದ ಭಕ್ತನ ಪಾರ್ಟ್ ಮಾಡ್ಯಾನ. ಇವೊಂದು ಪಾತ್ರ ಬತ್ತು, ಪರಮಾತ್ಮನ ಪಾತ್ರ ಬತ್ತು. ಪರಮಾತ್ಮ ಅಂದ್ರೆ ಹೆಂಗೆ ಇರ್ತಾವೆ ನೋಡ್ರಿಲ್ಲ, ಅಗದಿ ಜಟ ಮ್ಯಾಲೆ ಚಂದ್ರ ಹಿಂಗೇನೇನು ಇರ್ತಾವೆ. ಹುಲಿ ಚರ್ಮ, ಹುಲಿ ಕೊಳ್ಳಾಗ ಹಾಕೊಂಡು ಬಂದು ಎಲ್ಲ ಜನ ಯೊಬ್ಬ ಪರಮಾತ್ಮ ಹಿಂಗೆ ಮಾಡ್ತಿದ್ರು ಏನ್ರಿ. ಯಾವಾಗಿನ ಅಡ್ಡು ಮಾಡಿದ್ರು ಪರಮಾತ್ಮ ಬಂದು ಸ್ಟೇಜಿನ ಮೇಲೆ ಬಂದ. ಬರೋದ್ರಾಗ ಅಂದ್ರೆ ಇದ್ರಿಗೆ ಅವ ಭಕ್ತನ ಪಾರ್ಟ್ ಮಾಡಿದ್ದು ನೋಡ್ರಿ. ಅಂಗಡಿಯಾಗ ಚೀಟ್ ಕಟ್ಟಾವ ಅವನ ಪಾತ್ರ ಬಂದ ಕೂಡಲೇನ ಹೋಗಿ ಓಹೋ ಇದೇನಿದು ಭಗವಂತ ಮತ್ತೆ ನನ್ನ ದರ್ಶನ ಕೊಟ್ಟೆಲ್ಲ ತಿಳ್ಕೊಂಡಂದ. ಇಟ್ಟು ಅನ್ನೋದಕ್ಕೆ ಪರಮಾತ್ಮನಿಂದ ಭಕ್ತ ನಿನ್ನ ಭಕ್ತಿಗೆ ಎಂದು ಮೆಚ್ಚೀನಿ, ಏನು ಕೇಳ್ತಿ ಕೇಳಿದ್ದೆ ಕೊಡ್ತೀನಿ ಅಂದ. ಇವ ಏನಂದ, ಕೇಳಿದ್ದೇನು ಕೊಡ್ತಿದ್ದೆವು, ಮೊದಲು 3 ತಿಂಗಳು ಪಗಾರ ಕೊಟ್ಟು ಮಾತಾಡಿ ಹೆಂಗೆ ಮಾಡ್ತೀರಿ ಅದು ಅಂಗಡಿಯಾಗೆ ಅದದು. ಹೌದಾ ಇಲ್ಲ ಅಲ್ಲ ಪಾಪ ಪರಮಾತ್ಮ ಕರೆಕ್ಟ್ ಮಾತಾಡ್ಯಾನ. ಅವ ಪರಮಾತ್ಮ ಏನಂದ, ಭಕ್ತ ನಿನ್ನ ಭಕ್ತಿಗೆ ಅಂದ ಮೆಚ್ಚೀನಿ, ನೀ ಏನು ಕೇಳ್ತಿ ಕೇಳು, ನೀನು ಕೇಳಿದ್ದೆ ವರ ಕೊಡ್ತೀನಿ ಅಂದ್ರೆ ಏನು ಕೇಳಿದ್ದು ನೀ ಏನು ಕೊಡ್ತೀವಿ, ಮೊದಲು ನಾನು 3 ತಿಂಗಳು ಪಗಾರ ಕೊಟ್ಟು ಮಾತಾಡ. ಅವ 3 ತಿಂಗಳು ಪಗಾರ ಕೊಟ್ಟಿದ್ದಿಲ್ಲತ್ತದ ಅಂಗಡಿಯಿಂದ. ಹಿಂಗಿರ್ತಾವ ದೊಡ್ಡ ಆಟಗಳು ಅಂದ್ರೆ ಭಾಳ ಮಜಾ. ಅವಾಗ ಭಾಳ ಚಂದ ಆಡ್ತಿದ್ರು. ಆ ಹೇ ಸೀತೆ ಆ ಹೇ ರಾಮ ಅನ್ಕೋತ. ಅವಾಗ ಅಂತನ ಮಾತುಗಳೇ ಬೇರೆ. ನೀವೆಲ್ಲ ಮಹಾಭಾರತವನ್ನು ನೋಡಿರಿ, ಅದ್ರೊಳಗೆ ಒಂದು ಘಟನೆ ನಡೀತದ. ಅಂದ್ರೆ ಪುಣ್ಯ ಅಂದ್ರೆ ಹೆಂಗಿರ್ತದೆ ಅಂತ ಅನ್ನೋಕೆ ನಿಮ್ಗೊಂದು ಮಾತು ಹೇಳ್ತೀನಿ ನಾನು ನಿಮ್ಗೆ. ಯಾವಾಗ ರಾಮಾಯಣದ ಮಹಾಭಾರತದೊಳಗೆ ಪಗಡಿ ಆಟ ಇರ್ತದೆ, ನಿಮಗೆಲ್ಲ ಗೊತ್ತಿದ್ದಿದ್ದೆ, ಸುಮ್ಮನೆ ನಿಮಗೆ ನೆನಪು ಮಾಡಿ ಕೊಡ್ತಾನೆ. ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲಾ ಮಂದಿಗೆ ಮಹಾಭಾರತ ರಾಮಾಯಣ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಎಲ್ಲರಿಗೂ ಗೊತ್ತದು. ಯಾವಾಗಿಂದ ಪಗಡಿ ಆಟ ನಡೆದಿತ್ತು, ಪಾಂಡವರು ಎಲ್ಲವನ್ನು ಕೂಡ ಸೋತು ಬಿಟ್ರು. ಇದೆಲ್ಲ ನಿಮ್ಗೆ ಗೊತ್ತದ ಏನ್ರಿ. ಅವಾಗಿಂದ ಇಸ್ಪೇಟ್ ಅಂತಿದ್ರು ಏನ್ರಿ, ಇವಾಗ ಇಸ್ಪೇಟ್ ಅಂತಾರೆ, ಅವಾಗ ಪಗಡಿ ಆಟ ಹತ್ಕೊಂಡಂತಾರೆ. ನಮ್ಮಲ್ಲಿನೂ ಕೂಡ ಹಳ್ಳಿಯಾಗ ಆಡ್ತಿದ್ರು ಅವಾಗ. ಗುಡಿಗಳ ಮುಂದದೆಲ್ಲ ಹಿಂಗೆ ಪಗಡಿ ಹಾಕ್ಯಾಕ್ಯದ ಆಡ್ತಿದ್ರು. ಈಗೆಲ್ಲ ಹೋಗ್ಯದ. ಈಗ ಯಾರಿಗೆ ಪುರುಸತ್ತೆ ಇಲ್ಲಿಗ ಏನೂ ಆಡಕ್ಕೆ. ಯಾವಾಗ ಪಗಡಿ ಆಟ ಆಡಕತ್ತಿದ್ರು, ಹಿಂಗೆ ಪಗಡಿ ಆಟ ಆಡ್ತಾ ಪಾಂಡವರು ಎಲ್ಲವನ್ನು ಕೂಡ ಸೋತು ಬಿಟ್ರು. ಯಾಕ್ರಿ ಇದೆಲ್ಲ ಗೊತ್ತದ ನಿಮಗೆ. ಸೋತು ಬಿಟ್ರು, ಏನು ಉಳಿಲಿಲ್ಲ ಪಾಂಡವರ ಬಲೆಯಿಂದ, ಏನು ಉಳಿಲಿಲ್ಲ, ಎಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ರು ಪಾಂಡವರು. ಆಸ್ತಿ ಹೋಯ್ತು, ಸಂಪತ್ತು ಹೋಯ್ತು, ಐಶ್ವರ್ಯ ಹೋಯ್ತು ಏನ್ರಿ, ಅರಮನೆ ಹೋಯ್ತು, ಎಲ್ಲ ರಾಜ್ಯ ಎಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ರು ಪಾಂಡವರು. ಯಾವಾಗಿಂದ ದುರ್ಯೋಧನ ಇಟ್ಟೆಲ್ಲವನ್ನು ಕೂಡ ಗೆದ್ದು ನಗಲಿಕ್ಕತ್ತ. ಯಾರು ದುರ್ಯೋಧನ ಭಾಳ ಖುಷಿಯಾಗಿಬಿಡ್ತು, ಆನಂದವಾಗಿ ಅಂದ ನಗಲಿಕ್ಕತ್ತ. ಯಾವಾಗಿಂದ ನಕ್ಕು ಅಂತಂದ ಧರ್ಮರಾಜ, ನಿನ್ನ ಹತ್ರ ಏನು ಉಳಿಲಿಲ್ಲ, ಎಲ್ಲವನ್ನು ಕೂಡ ಸೋತು ಬಿಟ್ಟಿದಿ, ಎಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ಟಲ್ಲ, ಆದರೂ ಇನ್ನೂ ಒಂದು ಐತೆ, ಅದನ್ನು ಹಚ್ಚಿ ಅಂದ ಆಟದೊಳಗೆ ಅಂದ ಇಟ್ಟು ಆಡದಿ ಎತ್ತಂದ್ರೆ, ಈ ಆಟ ಗೆದ್ದಿ ಎತ್ತಂದ್ರೆ ನೀ ಹಿಂದೆ ಏನೇನು ಸೋತಿದ್ದಿಲ್ಲ ಎಲ್ಲ ಮರಳಿ ಕೊಡ್ತೀನಿ ಅಂದ್ರೆ ವಾಪಸ್ ಕೊಡ್ತೀನಿ, ಹಿಂತಿರುಗಿ ಒಂದು ಕೊಡ್ತೀನಿ ಅಂದ. ಯಾವಾಗ ಅಂದ, ನಂಬಲ್ಲಿ ಏನದ ಅಂಥದ್ದು ಏನು ಇಲ್ಲೇ ಎಲ್ಲ ತಿಳ್ಕೊಳೋದು, ಎಲ್ಲರೂ ಕೂಡ ಚಿಂತೆ ಮಾಡಕತ್ತರು. ಅವಾಗಿಂದ ದುರ್ಯೋಧನ ನಕ್ಕೋತಂದ ಒಂದು ಮಾತು ಹೇಳ್ತಾನೆ, ನಿನ್ನ ಹತ್ರ ಅಂಥದ್ದು ಏನು ಉಳಿದಿಲ್ಲ, ಹಾಗಾದ್ರೆ ಏನು ಉಳಿದ ತಿಳ್ಕೊಂಡದ್ದು ಕೇಳಿದ್ರೆ ನಿನ್ನ ಹೆಂಡತಿ ಆಗಿರ್ತಕ್ಕಂಥ ದ್ರೌಪದಿಯನ್ನು ಈ ಆಟದೊಳಗಿಂದ ಇಟ್ಟು ಆಡಿ ಗೆದ್ದು ಎತ್ತಿಕೊಂಡ್ರ ಹಿಂದೆ ನೀ ಏನು ಸೋತಿದ್ದಿ ಎಲ್ಲವನ್ನು ಕೂಡ ಮರಳಿ ಕೊಡ್ತೀನಿ ಅಂದ. ಯಾವಾಗ ಇವರು 5 ಮಂದಿ ವಿಚಾರ ಮಾಡಕತ್ತರು, ಹೆಂಗೆ ಮಾಡೋದು, ದ್ರೌಪದಿ ಇಡುವುದ ಬೇಡ. ಒಬ್ಬ ಬಂದ, ಒಂದು ವೇಳೆ ನಾವು ಇಟ್ಟೀವಿ, ಈ ಆಟ ಗೆದ್ದಿವಿ ಎತ್ತಿಕೊಂಡು ಹಿಂದೆ ಸೋತಿದ್ದೆಲ್ಲ ಮರಳಿ ಕೊಡ್ತೀನಿ ಅಂತಂತಾನಲ್ಲ, ಇಡುನು ಒಬ್ಬ ಅಂತಾನೆ, ಹೆಣ್ತಿನ ಹೆಂಗೆ ಇಡೋದು ಒಬ್ಬ ಅಂತಾನೆ. ಹಂಗೆ ಹಿಂಗೆ ಚರ್ಚೆ ಮಾಡಿ ಹೆಣ್ತಿಗೆಂದ ಆಡ್ದಾಗ ಇಡೋದು ಮಾಡೋದು ನೋಡ್ರಿ. ನಮ್ಮ ಜನನೇ ಚಲೋ, ನಮ್ಮ ಮಂದಿನೇ ಚಲೋ. ನಮ್ಮ ಮಂದಿ ಅಂದ ಹೊಲ ಮಾರಿ ಇಸ್ಪೆಟ್ಟಾಡ್ಯಾರ, ಮನಿ ಮಾರಿ ಇಸ್ಪೆಟ್ಟಾಡ್ಯಾರ. ನಮ್ಮ ಮಂದಿ ಅಂದ ಬಂಗಾರ ಮಾರಿ ಇಸ್ಪೆಟ್ಟಾಡ್ಯಾರ. ಬೇಡ ಹೆಣ್ತಿ ಕೊಳ್ಳಂತ ತಾಳಿನೂ ಮಾರಿ ಅಂದ ಇಸ್ಪೆಟ್ಟಾಡ್ಯಾರ. ಖರೆ ಹೆಣ್ತಿನ ಯಾರು ಇಸ್ಪೆಟ್ದಾಗ ಇಟ್ಟಂದ ಆಡಿಲ್ಲ. ಯಾರು ಆಡ್ಯಾರ? ನನ್ನ ಹೊಣದಣ ಇದು ಹೌದಲ್ರಿ. ಅಭಿಮಾನ ಇರ್ತದಿಲ್ಲ, ಅಭಿಮಾನ ಇರ್ತದೆ. ಯಾವಾಗಿಂದ ಅಭಿಮಾನ ಇರ್ತದೆ, ಆದ್ರೆ ಪಾಂಡವರಿಗಿಂದ ಅಭಿಮಾನ ಉಳಿಲಿಲ್ಲ. ಕೊನೆದಾಗಿಂದ 5 ಜನ ಕೂಡಿ ಪಾಂಡವರು ದ್ರೌಪದಿಯನ್ನು
ಆ ಪಗಡಿ ಆಡದೊಳಗೆ ಇಟ್ಟು ಆಡ್ಲಕತ್ರು. ಆಡ್ತಾ ಆಡ್ತಾ ಇರುವಾಗ ಅದನ್ನೂ ಸೋತು ಬಿಟ್ರು. ನೋಡ್ರಿ, ದ್ರೌಪದಿಯನ್ನು ಸೋತು ಬಿಟ್ರು. ರಾಜ್ಯ ಹೋಯ್ತು, ಸಂಪತ್ತು ಹೋಯ್ತು, ದ್ರೌಪದಿಯನ್ನು ಸೋತು ಬಿಟ್ರು. ಉಳಿತೇನು ಇರುವಲ್ಲಿ 5 ಜನ ಕಣ್ಣೀರು ಹಾಕ್ಲಿಕ್ಕತ್ತಾರ. ಅಪಮಾನ ಅಲ್ರಿ, ಹೆಣ್ತಿನಿಂದ ಸೋತು ಕೂತರ ತಗೊಂಡಂದಾಗ ಈಗ ಹೆಣ್ತಿ ಮ್ಯಾಗಂದ ಅಧಿಕಾರಿ ಅನ್ನೋದು ಇವ್ರದು. ಒಂದು ಸಾರಿ ಅಂದ್ರೆ ಆಡದೊಳಗೆ ಅಂದ್ರೆ ಗೆದ್ದಾನ ಯಾರು ದುರ್ಯೋಧನ ತಗೊಂಡಂದಾಗ ಆ ದ್ರೌಪದಿ ದುರ್ಯೋಧನಂತೆ ಆಗಬೇಕು. ಯಾವಾಗ ದುರ್ಯೋಧನ ನಗಲಿಕ್ಕತ್ತ ಈ ಪಾಂಡವರಿಗೆ ಇನ್ನೂ ಕೂಡ ಅಪಮಾನ ಆಗಬೇಕಾಗಿತ್ತು ಅಂತಂದ್ರೆ ಯಾವಾಗ ದ್ರೌಪದಿಯನ್ನು ದುಶ್ಯಾಸನಿಗೆ ಹೇಳ್ತಾನೆ, ದುಶ್ಯಾಸನ ಹೋಗಿ ದ್ರೌಪದಿಯನ್ನು ಸಭೆಯೊಳಗೆ ಎಳ್ಕೊಂಡು ತಗೊಂಬ ಅಂದ. ಯಾವಾಗ ತುಂಬಿದ ಸಭೆಯೊಳಗೆ ಎಳ್ಕೊಂಡು ತಂದ್ರು. ಇಟ್ಟಾದ ಬಳಕ ದುರ್ಯೋಧನ ಸಮಾಧಾನ ಐತೇನು? ದ್ರೌಪದಿ ಯಾರು? ಅಣ್ಣನ ಹೆಂಡತಿ ಎತ್ತಿಕೊಂಡಂದ್ರ ತಾಯಿ ಸಮಾನ ತನ್ನುವಂಥ ಬುದ್ಧಿನೂ ಕೂಡ ಇಲ್ಲ ದುರ್ಯೋಧನಿಗೆ. ಯಾವಾಗ ದುಶ್ಯಾಸನಗಂತಾನೆ ಈ ಪಾಂಡವರ ಮರ್ಯಾದೆ ಇನ್ನೂ ಕೂಡ ಹೋಗಬೇಕಾಗಿತ್ತು ಅಂದ್ರ ಅವಳ ಸೀರೆ ಅಂತಕ್ಕಂಥ ಕಳೆದು ಅವಳನ್ನು ತುಂಬಿದ ಸಭೆಯೊಳಗೆ ದಿಗಂಬರ ಮಾಡುವ ತಂದ. ಮೊದಲೇ ಪಾಪಿ ಮನುಷ್ಯ ದುಶ್ಯಾಸನ ಏನ್ರಿ. ಯಾವಾಗ ಅಣ್ಣನ ಬಾಯಿ ಒಳಗೆ ಹಿಂಗೆ ಬರುವುದೇ ತಡ ಅವಾಗಿಂದ ದ್ರೌಪದಿ ಸೀರೆ ಸೆರಗಂತಗ ಹಿಡ್ಕೊಂಡು ದರ 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 ಎಳಿಲಿಕ್ಕತ್ತ. ಯಾವಾಗಿಂದ ದ್ರೌಪದಿ ತನ್ನ ಸೀರೆಯ ನಿಲಿಗೆ ಅಂತಕ್ಕಂಥ ಗಟ್ಟಿಯಾಗಿ ಅಂದ ಕೈಲಿ ಹಿಡ್ಕೊಂಡು ನಿಂತ. ಅಲ್ಲೇ ಧರ್ಮ ಎಲ್ಲ 5 ಜನ ಅಲ್ಲೇ ಕುಂತಾರೆ. ಯಾವಾಗ ದ್ರೌಪದಿ ಕಣ್ಣೀರಾಗ್ತಾಳೆ, ಧರ್ಮರಾಜ ನನ್ನ ಮಾನ ಹೋಲಕತ್ತದೆ, ನನ್ನ ಮರ್ಯಾದೆ ಹೋಲಕತ್ತದೆ, ನನ್ನ ಮಾನ ಉಳಿಸತ್ತುಕೊಂಡು ಧರ್ಮರಾಜನಿಗೆ ಅಂತ ಬೇಡ್ತಾ. ಧರ್ಮರಾಜ ಒಂದು ಸರಿ ಮುಖ ನೋಡ್ದ, ತಲೆ ತಿಳಕ್ ಮಾಡ್ಕೊಂಡು ಕುಂತ. ಅಲ್ಲೇ ಮಗಳನ್ನ ಭೀಮ ಕುಂತಿದ್ದ, ಬಲಾಢ್ಯನ ಆಗಿರ್ತಕ್ಕಂಥ ಭೀಮ, ನೀನಾದ್ರೂ ನನ್ನ ಮಾನ ಉಳಿಸು, ನನ್ನ ಮರ್ಯಾದೆ ಉಳಿಸು ಅಂತಕೊಂಡಂದ್ರ ಆ ಭೀಮನಿಂದಲೂ ಕೂಡ ಮಾನ ಮರ್ಯಾದೆ ಉಳಿಸ್ಲಿಕ್ಕಂದ ಆಗಲಿಲ್ಲ. 3 ಲೋಕದ ಗಂಡನಾಗಿರ್ತಕ್ಕಂಥ ಅರ್ಜುನ, ನೀನರೇ ನನಗೆ ನನ್ನ ಮಾನ ಉಳಿಸು, ನನ್ನ ಮರ್ಯಾದೆ ಉಳಿಸು ಅಂತಕೊಂಡೊಂದು ಅರ್ಜುನ ಕೇಳ್ತಾಳೆ, ನಕುಲ ಸಹದೇವರು ಕೇಳ್ತಾರೆ. ಯಾರು ದ್ರೌಪದಿಯ ಮಾನ ಉಳಿಸ್ಲಿಕ್ಕಾಗಲಿಲ್ಲ. ಇಡೀ ಸೀರೆಯೆಲ್ಲ ಕಳೆದು ಹೋಗ್ಬಿಡ್ತು. ಇನ್ನು ಉಳಿದಿತ್ತು ಅಂದ್ರೆ ಒಂದೇ ಒಂದು ನಿಲಿಗೆ ಮಾತ್ರ ಅಂದ ಉಳಿದದ. ಅದು ಒಂದು ನಿಲಿಗೆ ಅಂದಾಗ ಜಗ್ಗು ಬಿಟ್ಟಿದ್ದಂತಂದ್ರ ಯಾವ ದಿಗಂಬರಂದ ಅಂದ ಸಾವಿರ ಜನರಿದ್ರಿಗೆ ಅಂದ ದಿಗಂಬರಿಯಾಗಿ ನಿಂದಿರ್ತಿದ್ಲು. ಯಾವಾಗ ಕೊನೆಗೆ ತೀರ್ಮಾನ ತಗೊಂಡ್ಲು, 5 ಜನ ಗಂಡಂದ್ರಿದ್ರು, ಯಾರೂ ನನ್ನ ಮಾನ ಉಳಿಸಲಿಲ್ಲ, ಯಾರೂ ನನ್ನ ಮರ್ಯಾದೆ ಉಳಿಸಲಿಲ್ಲ. ಇನ್ನು ಯಾರು ಉಳಿಸವ್ರು? ಆ ದೇವ್ರನ್ನ ಬಿಟ್ಟು ನನಗ್ಯಾರು ಗತಿ ಯಾರು ತಗೊಂಡು ಏನು ಸೀರೆ ನಿಲಿಗೆ ಕೈ ಹಿಡಿದಿಲ್ಲಲ್ಲ, ಆ ಹಿಡಿದಿರ್ತಕ್ಕಂಥ ಕೈ ಅಂತಕ್ಕಂಥ ಬಿಟ್ಟು ಕೃಷ್ಣ ತಗೊಂಡು ಕೂಗಿಬಿಟ್ಟು. ಯಾವಾಗ ಕೃಷ್ಣ ತಗೊಂಡು ಕೂಗಿದಾಗ ಸಾವಿರ ಸೀರೆ ಅಕ್ಷಯಾಂಬರವಾಗಿ ಅಂದ ಏನ್ರಿ ದ್ರೌಪದಿಗೆ ಬಂದು. ದುಶ್ಯಾಸನ ಎಳದ ಕೊನೆಗೆ ಅವಳನ್ನು ದಿಗಂಬರಿ ಮಾಡೋಕ್ಕಾಗಲಿಲ್ಲ, ಅವಳು ಮರ್ಯಾದೆ ಕಳೀಲಿಕ್ಕಾಗಲಿಲ್ಲ. ಯಾವಾಗಂದ್ರೆ ಸೀರೆ ಅಂತಕ್ಕಂಥ ಸೆಳೆದು ಸುಸ್ತಾಗಿ ಅಂದ ನೆಲಕ್ಕೆ ಬಿದ್ದ. ಅವಾಗಿಂದ ದ್ರೌಪದಿ ತಲೆ ಮೇಗಂದ ಸೀರೆ ಸೆರಗಂತಕ್ಕಂಥ ಹಾಕ್ಕೊಂಡು ಆ ಕಡೆ ನೋಡಿದ್ರೆ ಕೃಷ್ಣ ಒಂದು ಕಡೆ ನಿಂತಿದ್ದ. ಓಡಿ ಹೋಗಿ ಅಂದ ಕೃಷ್ಣನ ಕೊಳ್ಳಿ ಬಿದ್ದು ಕಣ್ಣೀರು ಹಾಕ್ಲಿಕ್ಕತ್ತು. ಕೃಷ್ಣ ಅಂತೂ ನೀನು ನನ್ನ ಮಾನ ಉಳಿಸ್ಲಿ. 5 ಜನ ಗಂಡಂದ್ರಿದ್ರು, ಯಾರೂ ನನ್ನ ಮಾನ ಉಳಿಸ್ಲಿಲ್ಲ. ಇವತ್ತು ನೀನು ನನ್ನ ಮಾನ ಉಳಿಸ್ಲಿ, ನೀನು ನನ್ನ ಮರ್ಯಾದೆ ಉಳಿಸ್ತಿ ಎತ್ತಿಕೊಂಡಂದಾಗ ಕೃಷ್ಣ ನಗಲಿಕ್ಕತ್ತ. ಅವಾಗಿಂದ ದ್ರೌಪದಿ ಕೇಳ್ತಾಳ, ಅಣ್ಣ ನಾನು ನೋಡೋದ್ರಿಂದ ಕಣ್ಣೀರು ಹಾಕುವತ್ತಂದು ಹೇಳಕತ್ತೀನಿ, ನೀನೆಂದ ನಾನು ಹೇಳುವುದನ್ನು ಕೇಳಿ ನಗಲಿಕತ್ತಿ ಎಲ್ಲ ಹತ್ತುಕೊಂಡಂದಾಗ ಕೃಷ್ಣ ಅಂತಾನೆ, ದ್ರೌಪದಿ ನಿನ್ನ ಮಾತುಗಳು ಕೇಳಿ ನನಗೆ ನಗು ಬರಕತ್ಯಾವ. ಯಾಕೆ ನಗು ಬರಕತ್ತಿ ಅದು ಹತ್ಕೊಂಡು ಕೇಳಿದ್ರೆ, ಸಾವಿರ ಸೀರೆಗಳನ್ನು ಕೊಟ್ಟವ ನಾನು ಒತ್ತನ್ನಕತ್ತಿಯಲ್ಲ, ನಿನಗೆ ಸಾವಿರ ಸೀರೆಗಳನ್ನು ಕೊಟ್ಟವ ನಾನಲ್ಲ. ನಿನ್ನ ಮರ್ಯಾದೆ ಉಳಿಸಿರ್ತಕ್ಕ ನಾನು ಅಂತ ಹೇಳಕತ್ತಿದೆಯಲ್ಲ, ನಿನ್ನ ಮರ್ಯಾದೆ ಉಳಿಸಿರ್ತಕ್ಕಂಥ ನಾನಲ್ಲ. ಅವಾಗಿಂದ ದ್ರೌಪದಿ ಕೇಳ್ತಾರೆ, ಹಾಗಾದ್ರೆ ನನ್ನ ಮಾನ ಉಳಿಸಿದವ್ರು ಯಾರು? ನನಗೆ ಸಾವಿರ ಸೀರೆಗಳನ್ನು ಕೊಟ್ಟವ್ರು ಯಾರು? ಅವಾಗಿಂದ ಕೃಷ್ಣ ಅಂತಾನೆ, ಯಾರೂ ನಿನಗೆ ಸೀರೆಗಳನ್ನು ಕೊಟ್ಟಿಲ್ಲ ಏನ್ರಿ, ಯಾರೂ ನಿನ್ನ ಮಾನ ಉಳಿಸಿಲ್ಲ. ಹಾಗಾದ್ರೆ ಹೆಂಗೆ ಉಳಿತು ನಿನ್ನ ಮಾನ ಹತ್ತುಕೊಂಡು ಕೇಳಿದ್ರೆ, ನೀ ಮಾಡಿರ್ತಕ್ಕಂಥ ಪುಣ್ಯನೇ ಇವತ್ತು ನಿನ್ನ ಮಾನ ಉಳಿಸದ ಹತ್ತುಕೊಂಡು ಹೇಳ್ತಾರೆ. ನೀ ಮಾಡಿರ್ತಕ್ಕಂಥ ಪುಣ್ಯನೇ ಇವತ್ತು ನಿನ್ನ ಮಾನ ಉಳಿದು. ನೋಡ್ರಿ, ನೀ ಮಾಡಿರ್ತಕ್ಕಂಥ ಪುಣ್ಯನೇ ಇವತ್ತು ಮಾನ ಉಳಿದವ. ದ್ರೌಪದಿ ಅಂತಾಳ, ಕೃಷ್ಣ ಅಂಥ ಪುಣ್ಯ ನಾ ಏನು ಮಾಡೀನಿ ಅಂದ್ಲು. ನೋಡ್ರಕ್ಕೆ ಮಾಡಿದ ಪುಣ್ಯನೇಕೆ ನೆನಪಿಲ್ಲ. ನಮ್ಮದು ಹಂಗಲ್ಲ. ಮಲ್ಲಣ್ಣ 100 ರೂಪಾಯಿ ಕೊಟ್ಟ, ನಾ ತೊಗೊಂಡು 100 ಸರಿ ಹೇಳ್ಬೇಕು ಮೈಕ್ನಾಗ. ತಪ್ಪಿ ಮೈಕ್ನವನ ಹೆಸರು ಬರಲಿಲ್ಲ ಅಂದ್ರೆ ಮಗಂದ ಅವ್ನು ಇದನ್ನೇ ಬೇರೆ ಅದ. ತಂದು ಬೇಕಾದವ್ರದ್ದೇ ಹೇಳ್ತಾನ ತೊಗೊಂಡು ಹೊಡಿಪೆಟ್ಟು ನಡೀತಾವೆ, ಹೌದಲ್ರಿ? ಇದು ಅಲ್ಲ. ದ್ರೌಪದಿಗೆ ತಾನು ಮಾಡಿರ್ತಕ್ಕಂಥ ಏನ್ರಿ ಪುಣ್ಯನೇ ಆಕೆಗೆ ನೆನಪಿಲ್ಲ. ಕೃಷ್ಣ ಅಂಥ ಪುಣ್ಯ ನಾ ಏನು ಮಾಡೀನಿ ಎತ್ಕೊಂಡು ಕೇಳಿದಾಗ ಕೃಷ್ಣ ನೆನಪು ಕೊಡ್ತಾನೆ. ನೋಡಿ ದ್ರೌಪದಿ ಏನು ಪುಣ್ಯ ಮಾಡಿ ಹೇಳ್ತಾನೋದಕ್ಕೆ. ದ್ರೌಪದಿಗೆ 16 ವರ್ಷ, ಇನ್ನೂ ಮದುವೆ ಆಗಿಲ್ಲ. ಒಂದು ದಿವಸ ಒಂದು 8-10 ಜನ ಗೆಳತಿಯರನ್ನ ಕರ್ಕೊಂಡು ಬ್ಯಾಸಿಗೆ ದಿನ ಏನ್ರಿ ಬಿಸಿಲಿನ ತಾಪ ಭಾಳ, ಊರು ಮುಂದೆ ನದಿ. ಈಗ ರಾಜಕುಮಾರಿ ದ್ರೌಪದಿ ರಾಜಕುಮಾರಿ ತನಗೆ ಒಂದು 8-10 ಜನ ಗೆಳತಿಯರಿದ್ರು. ಎಲ್ಲ ಗೆಳತಿಯರಿಗೆ ಏನಂತಾಳ, ಬಿಸಿಲು ಭಾಳ ಅದ ಏನ್ರಿ, ಊರು ಮುಂದೆ ನದಿ ಅದ, ಹೋಗಿ ನದಿ ಸ್ನಾನ ಮಾಡಿ ಬರ್ರಿ ಎತ್ತಿಕೊಂಡು.
ನದಿ ಸ್ನಾನ ಮಾಡ್ಕೊಂಡು ಬರೋಣ ಬರ್ರಿ. ಎಲ್ಲ ಗೆಳತಿಯರೆಲ್ಲ ತೆರೆದು ಅಯ್ಯೋ ನಡ್ರಿ ನೀರು ತಣ್ಣಗಿರ್ತಾ ಹೋಗೋಣ ತಿಳ್ಕೊಳೋದು. ಎಲ್ಲ 8 ಜನ ಗೆಳತಿಯರು ಕುಡ್ಕೊಂಡು ನದಿ ದಂಡಿ ಮೇಲೆ ಬಂದರು. ಇನ್ನೇನು ನೀರಾಗ ನದಿಯಾಗಿ ಇಳಿಬೇಕತ್ತ ಅನ್ನೋದ್ರೊಳಗೆ ಆ ನದಿ ಮಧ್ಯದೊಳಗೆ ಒಬ್ಬ ಋಷಿಗಳು ಸ್ನಾನ ಮಾಡಕತ್ತಿದ್ರು. ಒಬ್ಬ ಋಷಿ ಸ್ನಾನ ಮಾಡಕತ್ತಿದ್ರು. ಅವ್ರು ಯಾರು ಒತ್ತಿಕೊಳೋದು ಕೇಳಿದ್ರೆ ಅವರೇ ದುರ್ವಾಸ ಮುನಿಗಳು ಹತ್ತಿಕೊಳೋದು. ಸ್ನಾನ ಮಾಡಕತ್ತಾರ. ಆ ದೃಷ್ಟಿ ಎಲ್ಲಿಗೆ ಹೋಗ್ಯದ ಹತ್ಕೊಂಡು ಕೇಳಿದ್ರೆ ದ್ರೌಪದಿದು ಆ ದುರ್ವಾಸ ಮುನಿಗಳ ಕಡೆ ಹೋಯ್ತು. ಎಲ್ಲ ಗೆಳತಿಯರಿಗೆ ಅಂದ್ಲ, ನೋಡು ಅಲ್ಲಿ ಒಬ್ಬರು ಮಹಾತ್ಮರು ಸ್ನಾನ ಮಾಡಕತ್ತಾರ. ಅಂಥ ಮಹಾತ್ಮರು ಸ್ನಾನ ಮಾಡಾಗ ನಮ್ಮಂಥ ಹೆಣ್ಮಕ್ಳು ಮಾಡಬಾರ್ದು. ಅವ್ರ ಮ್ಯಾಲೆ ಬಂದ ಬಳಿಕ ಅವ್ರು ದರ್ಶನ ಮಾಡಿಕೊಂಡು ನಾವು ಸ್ನಾನ ಮಾಡೋಣ ತಿಳ್ಕೊಂಡು ನಿಂತರು ದಂಡಿ ಮೇಲೆ. 15 ನಿಮಿಷ ಆಯಿತು, ಅರ್ಧ ತಾಸು ಆಯಿತು, 1 ತಾಸು ಆಯಿತು. ಅವ್ರು ಋಷಿಗಳ ಮೇಲೆ ಬರ್ಲಿಕ್ಕೆ ತಯಾರಿಲ್ಲ. ಅವಾಗಿಂದ ದ್ರೌಪದಿ ಅಂತಾಳೆ, ಅಜ್ಜ ನೀವು ಮ್ಯಾಲೆ ಬರ್ರಿ. ನೀವು ಮ್ಯಾಲೆ ಬಂದ ಬಳಿಕ ನಿಮಗೆ ನಮಸ್ಕಾರ ಮಾಡಿ ನಾವು ಸ್ನಾನ ಮಾಡ್ತೀವಿ, ನಮಗೂ ಬಿಸಿಲು ಬಡಿಲಿಕ್ಕತ್ತದ, ನೀವು ಬೇಗ ಮ್ಯಾಲೆ ಬರ್ರಿ ಎತ್ತಿಕೊಂಡಂದಾಗ ದುರ್ವಾಸ ಮುನಿಗಳಂದ್ರು, ದ್ರೌಪದಿ ಈ ಸದ್ಯ ನಾ ಮ್ಯಾಲೆ ಬರುವಂಥ ಸ್ಥಿತಿಯಾಗಿಲ್ಲ ತಿಳ್ಕೊಂಡವ್ರು. ನಾ ಮ್ಯಾಲೆ ಬರುವಂಥ ಸ್ಥಿತಿಯಾಗಿಲ್ಲ. ಪಾಪಿಗೆ ದ್ರೌಪದಿ ಅಂದ್ಲು, ಮಾತು ಅವ್ರು ಋಷಿಗಳದಾರ, ಸಾಧುಗಳದಾರ, ಏನೋ ಅವ್ರ ಜಪ ತಪ ನೀರಾಗಿ ನಿಂತು ಏನೋ ಮಾಡ್ತಿರ್ಬೇಕಂತ ತಿಳ್ಕೊಂಡು ಮತ್ತೆ ಹಾಗೆ ನಿಂತು. ಯಾವಾಗಿಂದ ಹಾಗೆ ನಿಂತಳು. ಮತ್ತು 1 ತಾಸಾಯಿತು, ದುರ್ವಾಸ ಮುನಿಗಳು ಮ್ಯಾಲೆ ಬರಲಿಲ್ಲ. ಏನ್ರಿ, ದುರ್ವಾಸ ಮುನಿಗಳ ಮೇಲೆ ಬರಲಿಲ್ಲ. ಮತ್ತೆ 2 ತಾಸು ಅದ ಬೆಳಕಂತ, ಅಜ್ಜ ಈಗರೆ ಬರ್ರಿ, ನಾವು ನಿಂತಂದ 2 ತಾಸಾಯ್ತು, ನಮಗೂ ಕೂಡ ಬಿಸಿಲು ಬಡಿಲಿಕ್ಕತ್ತದೆ, ನಾವು ಸ್ನಾನ ಮಾಡಬೇಕು, ನೀವು ಮ್ಯಾಲೆ ಬರ್ರಿ ಎತ್ತಿಕೊಂಡಂದಾಗ ಅವಾಗಿಂದ ದುರ್ವಾಸ ಮುನಿಗಳಂತ, ದ್ರೌಪದಿ ನಾ ಮ್ಯಾಲೆ ಬರುವಂಥ ಸ್ಥಿತಿ ಒಳಗಿಲ್ಲ ಅಂದ. ಯಾವಾಗ ಕೇಳಿದ್ರು ಕೂಡ ಹಿಂಗೆ ಅನ್ನಕತ್ತಾರಲ್ಲ ತಂದಾಗ ಅಲ್ಲಿ ಬಹುಶಃ ಏನೋ ಆಗಿರಬೇಕು ಅಂದ್ಲು ದ್ರೌಪದಿನೂ ಮಹಾಜ್ಞಾನಿ, ಮಹಾನ್ ಪತಿರುತ್ತಾಕಿ. ಯಾವಾಗಿಂದ ದ್ರೌಪದಿ ವಿಚಾರ ಮಾಡ್ತಾಳೆ, ಅಲ್ಲಿ ಏನೋ ಆಗಿರಬೇಕು, ಅದಕ್ಕೆ ಅಂದ ಇವ್ರು ಮ್ಯಾಲೆ ಬರಲಾಗಿರ ತಗೊಂಡು ಈಕೆ ಏನು ತಿಳ್ಕೊಂಡಳಲ್ಲ, ಈಕೆ ತಿಳ್ಕೊಂಡಿದ್ದು ಸತ್ಯನೇ, ಅಲ್ಲಿ ಆಗಿದ್ದು ಸತ್ಯನೇ. ಪಾಪ ಅವರು ದುರ್ವಾಸ ಮುನಿಗಳು ಹಿಂಗೆ ಸ್ನಾನ ಮಾಡುವಾಗ ಅವ್ರು ಹಾಕೊಂಡಿರ್ತಕ್ಕಂಥ ಲಂಗೋಟಿ ನೀರಾಗಿಂದ ಹರ್ಕೊಂಡು ಹೋಗಿತ್ತು. ಹೆಣ್ಮಕ್ಳು ನಿಂತಾರ ಮ್ಯಾಲ, ನಾನು ದಿಗಂಬರಿಯಾಗಿಂದ ಮ್ಯಾಲೆ ಹೆಂಗೆ ಬರಲಿ ಎತ್ತಿಕೊಂಡು ಏನ್ರಿ ನೀರಾಗ ಋಷಿಗಳು ನಿಂತಾರ. ಅವ್ರು ಮ್ಯಾಲೆ ಬಂದ ಬಳಿಕ ಅವ್ರಿಗೆ ನಮಸ್ಕಾರ ಮಾಡಿ ಮತ್ತೆ ನಾನು ನಮಸ್ಕಾರ ಮಾಡಿದ್ರೆ ಇತ್ತು, ನಾ ಸ್ನಾನ ಮಾಡಿದ್ರೆ ಇವ್ರು ನಿಂತ. ಯಾವಾಗಿಂದ ಇದನ್ನು ತಿಳ್ಕೊಂಡಿರ್ತಕ್ಕಂಥ ದ್ರೌಪದಿ ಏನು ಮಾಡಿದ್ಲು, ಒಳ್ಳೆ ಕಿಮ್ಮತ್ತಿನ ಸೀರೆ ಉಟ್ಕೊಂಡು ಹೋಗಿದ್ದು. ಒಳ್ಳೆ ಕಿಮ್ಮತ್ತಿನ ಸೀರೆ, ಅವಾಗೆಲ್ಲ ರೇಷ್ಮೆ ಸೀರೆನೇ ಉಡ್ತಿದ್ರು. ಈಗೆಲ್ಲ ಇವು ಪ್ಲಾಸ್ಟಿಕ್ ಸೀರೆ ಬಂದಾವ ಏನ್ರಿ, ಅವಾಗೆಲ್ಲ ರೇಷ್ಮೆ ಸೀರೆನೇ. ಪಾಪ ಕಿಮ್ಮತ್ತಿನ ಸೀರೆ ಉಟ್ಕೊಂಡಿರ್ತಕ್ಕಂಥ ದ್ರೌಪದಿ ಏನು ಮಾಡ್ತಾಳೆ, ಮ್ಯಾಲೆ ಹೋಗಿ ತನ್ನ ಸೀರೆ ಸೆರಗಂತಕ್ಕಂಥ ಹರಿದು ಮ್ಯಾಲಂದು ತೇಲಿ ಬಿಡ್ತಾಳೆ. ಅದು ತೇಲ್ತಾ ಬಂದು ದುರ್ವಾಸ ಮುನಿಗಳ ಕೈಯಾಗಿ ಸಿಕ್ತು. ಅದನ್ನೇ ಲಂಗೂಟಿ ಮಾಡಿ ಅಂದು ಹಾಕ್ಕೊಂಡು ಯಾವಾಗಿಂದ ಮ್ಯಾಲೆ ಬಂದರು. ಎಲ್ಲ ಆಕಿನ ಗೆಳತಿಯರೆಲ್ಲ ನಮಸ್ಕಾರ ಮಾಡಿದ್ರು. ಕೊನೆದಾಗಿಂದ ದ್ರೌಪದಿ ದುರ್ವಾಸ ಮುನಿಗಳಿಗೆ ನಮಸ್ಕಾರ ಮಾಡುವಾಗ ದುರ್ವಾಸ ಮುನಿಗಳ ಕಣ್ಣಾಗ ನೀರು ಬಂತು. ದ್ರೌಪದಿ, ಇವತ್ತು ನನ್ನ ಮಾನ ಹೋಗುವಂಥ ಪ್ರಸಂಗದೊಳಗೆ, ನನ್ನ ಮರ್ಯಾದೆ ಹೋಗುವಂಥ ಪ್ರಸಂಗದೊಳಗೆ ನಿನ್ನ ಒಂದು ಗೇಣ ಸೀರೆ ಸೆರಗಂತಕ್ಕಂಥ ಹರಿದು ಕೊಟ್ಟು ಇವತ್ತು ನನ್ನ ಮಾನ ಉಳಿಸಿದೆಯಲ್ಲ ದ್ರೌಪದಿ, ನಿನ್ನ ಮಾನ ಹೋಗುವಂಥ ಪ್ರಸಂಗದೊಳಗೆ ಈ ಗೇಣ ಸೀರೆ ಸೆರಗ ಸಾವಿರ ಸೀರೆಗಳಾಗಿ ನಿನ್ನ ಮಾನ ಉಳಿಸ್ಲೆತ್ತಿಕೊಂಡು ಅವತ್ತು ಆಶೀರ್ವಾದ ಮಾಡಿದರು. ನೋಡಿ ಏನ್ರಿ, ಒಂದು ಗೇಣ ಸೀರೆ ಸೆರಗ ನಿನಗೆ ಸಾವಿರ ಸೀರೆಗಳಾಗಿ ನಿನಗಿಂದ ಮಾನ ಉಳಿಸ್ಲೆತ್ತಿಕೊಂಡು ಆಶೀರ್ವಾದ ಮಾಡಿದ್ದು. ಅವತ್ತು ಮಾಡಿರ್ತಕ್ಕಂಥ ಒಂದು ಗೇಣ ಸೀರೆ ಸೆರಗದ ದಾನದ ಪುಣ್ಯ ಇವತ್ತು ಅವಳಿಗೆ ಸಾವಿರ ಸೀರೆಗಳಾಗಿ ಅವಳ ಮರ್ಯಾದೆ ಉಳಿಸ್ತು, ಮಾನ ಉಳಿಸ್ತು. ದಾನ ಧರ್ಮ ಮಾಡಲಿಲ್ಲ ನಿನ್ನ ಕೈಗಳು, ತೀರ್ಥಕ್ಷೇತ್ರ ಬರ್ತದತ್ತಲ್ಲ ಪುಣ್ಯ ಏಟು ಮಾಡ್ಯಾಳ ನೋಡ್ರಿ ದ್ರೌಪದಿ. ಒಂದು ಗೇಣ ಸೀರೆ ಸೆರಗ ದಾನ ಮಾಡಿದಕ್ಕೆ ಆಕೆಗೆ ಸಾವಿರ ಸೀರೆಗಳಾಗಿ ಅವಳ ಮಾನ ಉಳಿಸ್ತು ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಅದಕ್ಕಾಗಿ ನಿಜಗುಣ ಶಿವಗಳು ಹೇಳ್ತಾರೆ, ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು, ಶಾಂತರೊಡನಾಡು, ಒಳ್ಳೆಯವ್ರ ಸಂಘ ಮಾಡು. ಏನ್ರಿ, ಕೆಟ್ಟವ್ರ ಸಂಘ ಮಾಡಕ್ಕೆ ಹೋಗ್ಬೇಡ. ಅದಕ್ಕಾಗಿನೇ ಬಸವಣ್ಣವ್ರು ಹೇಳಿದ್ರು, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಂಘದೊಳಗಿಂದ 2 ಉಂಟು, ಒಂದು ಬಿಟ್ಟು ಒಂದು ಹಿಡಿ, ಮಂಗಲ ಮೂರ್ತಿ ನಮ್ಮ ಕೂಡಲ ಸಂಗಮದ ಇವತ್ತಂದಂಗೆ ನಾವು ಮಾಡಬೇಕಾಗಿದ್ದು ಯಾರು ಸಂಘ ತಗೊಂಡು ಕೇಳಿದ್ರೆ ಒಳ್ಳೆಯವ್ರ ಸಂಘ ಮಾಡಿದ ಇವತ್ತಂದ್ರೆ ನಾವು ಒಳ್ಳೆಯವ್ರು ಹಾಕಿವಿ, ಸಜ್ಜನರು ಸಂಘ ಮಾಡಿದ್ರೆ ನಾವು ಕೂಡ ಸಜ್ಜನರು ಹಾಕಿವಿ, ಕೆಟ್ಟವ್ರ ಸಂಘ ಮಾಡಿದ ಇವತ್ತಂದ್ರೆ ನಾವು ಕೂಡ ಕೆಟ್ಟವ್ರು ಹಾಕಿವಿಪ್ಪ. ಅದಕ್ಕೆ ಸಂಘ ಮಾಡಬೇಕು. ಯಾರ್ದತ್ತಂದ್ರೆ ಸಜ್ಜನರ ಸಂಘ ಮಾಡತ್ತುಕೊಂಡು ನಿಜಗುಣ ಶಿವಗಳು ಹೇಳ್ತಾರೆ, ಮುಂದೆ ಸದಾಕಾಲ ನಿನ್ನ ಬಾಯಾಗ ಭಗವಂತನ ಧ್ಯಾನ ಇರಲಿ ಎತ್ತುಕೊಂಡು ಹೇಳ್ತಾರೆ. ಅಟ್ಟೆ ಈ 5 ಮಾತು ಯಾರು ತಮ್ಮ ಜೀವನದೊಳಗೆ ಅಳವಡಿಸ್ಕೋತಾರೋ ಅವರೇ ಶರಣರಾಗ್ಯಾರ, ಅವರೇ ಸಂತರಾಗ್ಯಾರ, ಅವರೇ ಮಹಾತ್ಮರಾಗ್ಯಾರ.
ಅದಕ್ಕಾಗಿಯೇ ಅಂಥ ಪುಣ್ಯ ದಂಪತಿಗಳ ಗರ್ಭ ಅಂತಕ್ಕಂಥ ಏನು ಹುಡುಕ್ತಾಳ ತಗೊಂಡು ಹೇಳಿದ್ನಲ್ಲ, ಅಂಥ ದಾನ ಧರ್ಮ ಪರೋಪಕಾರ ಮಾಡ್ತಕ್ಕಂಥ ಪುಣ್ಯ ದಂಪತಿಗಳು ಯಾರು ಒತ್ತುಕೊಂಡದ ಕೇಳಿದ್ರೆ ಉಮರಾಣಿ ಅಂತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ. ಆ ಗ್ರಾಮದೊಳಗಿಂದ ಪಂಚಾಡರ ಮನೆತನದೊಳಗಿರ್ತಕ್ಕಂಥ ಅನಂತರಾಯ ಮತ್ತು ಶಿರಸಮ್ಮರ ಯಾವಾಗಿನ ದಾಂಪತ್ಯ ಜೀವನ ಅಂತ ನೋಡಿ ನಿನ್ನಿನ ದಿವಸದ ತಾಯಿ ಪಾರ್ವತಿ ಆ ತಾಯಿ ಶಿರಸಮ್ಮಳ ಗರ್ಭದೊಳಗೆ ಏನ್ರಿ ಆ ಗರ್ಭದೊಳಗಂತಕ್ಕಂಥ ಪ್ರವೇಶ ಮಾಡ್ಯಾಳೆ. ತಿಂಗಳಾಗ್ಯದ, 2 ತಿಂಗಳಾಗ್ಯದ ಏನ್ರಿ ಶಿರಸಮ್ಮಳೆಂದ ಗರ್ಭಿಣಿ ಆಗ್ಯಾಳ ತಗೊಂಡನವಂಥ ವಿಚಾರ ಅನಂತರಾಯಗಿಂದ ಗೊತ್ತಾಯಿತು. ಇಡೀ ಆ ಗ್ರಾಮದೊಳಗಿಂದ ಗೊತ್ತಾಯಿತು. ಎಲ್ಲ ಜನ ಖುಷಿ ಪಡ್ತಾರೆ. ಅಯ್ಯೋ ಚಲೋ ಆಯ್ತು ನೋಡಿ ಅವ ಶಿರಸಮ್ಮಗ ಭಾಳ ದಿವಸಕ್ಕಿಂದ ಮಕ್ಕಳದು, ಭಾಳ ದಿವಸಕ್ಕಿಂದ ಗರ್ಭವತಿ ಆದ್ಲ ತಿಳ್ಕೊಂಡನು. ಎಲ್ಲ ಜನ ಖುಷಿ ಪಡ್ತಾರೆ, ಎಲ್ಲ ಜನ ಆನಂದ ಪಡ್ತಾರೆ. ಯಾಕೆ ಮೊದಲು ಏನಂದಿದ್ರು, ಈಕಿಗೇನ ಅಕ್ಕವ ಈಕಿಗೇನ ಮಕ್ಕಳಕ್ಕವ ತಿಳ್ಕೊಂಡೊಂದು ಎಲ್ಲ ಟೀಕಾ ಟಿಪ್ಪಣಿ ಮಾಡಿರ್ತಕ್ಕಂಥ ಜನ. ಆದ್ರೆ ಯಾವಾಗಿಂದ ಇವಳಿಗೆ ಗರ್ಭ ನಿಂತೋ ಅವಾಗ ಎಲ್ಲ ಜನ ವರ್ಣನೆ ಮಾಡ್ತಾರೆ. ಅಯ್ಯೋ ಶಿರಸಮ್ಮಗೆ ಚಲೋ ಆಯ್ತವ, ಆಕಿಗೂ ಗರ್ಭ ನಿಂತು ಚಲೋ ಅದಲ್ವ, ಒಂದು ಗಂಡಸು ಮಗ ಹುಟ್ಟಿ ಬರಲಿ ಅನ್ನೋರು, ಯಾರು ಹೆಣ್ಣು ಮಗ ಹುಟ್ಟಿ ಬರಲಿ ಅನ್ನೋರು, ಯಾರು ತಮ್ಮ ಮನಸ್ಸಿಗೆ ಏನು ತಿಳಿತಾರೆ ಹಂಗೆಲ್ಲ ಶಿರಸಮ್ಮಳಿಗೆ ಆಶೀರ್ವಾದ ಮಾಡ್ತಾ ಹೆಂಗೆ ನಿಮಗೆಲ್ಲ ಬಯಕೆಗಳನ್ನು ಹೆಣ್ಮಕ್ಳಿಗೆ ಕಾಡ್ತಾವಲ್ಲ ಏನ್ರಿ. ನೀವು ಏನು ಬಯಕೆ ಅಂತೀರಿ, ಬಾಂಕಿ ಅಂತೀರಿ. ಬಾಂಕಿ ಕಾಡದ ತಗೊಂಡಂತಾರೆ ಈ ಕಡೆ ಬಿಜಾಪುರ ಜಿಲ್ಲಾ, ಹೌದಲ್ರಿ. ಬಯಕೆ ತಗೊಂಡ್ರೆ ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಅದು ಉಣ್ಬೇಕು, ಇದು ಉಣ್ಬೇಕು. ಅವ್ರು ಐಡಿಯಾ ಇಟ್ಟು ಕಲ್ತಾರೆ ಅಂದ್ರೆ ನೀವು, ಅಯ್ಯ ಅದು ತಿನ್ಲಿಲ್ಲ ಅಂದ್ರೆ ಕೂಸುಗಳು ಕಿವಿ ಹೊಡಿತಾವತ್ತ. ಎಷ್ಟು ಐಡಿಯಾ, ನೀವು ತಿನ್ಲಿಲ್ಲ ಅಂದ್ರೆ ಅದ್ರ ಕಿವಿ ಯಾಕೆ ಹೊಡಿತದ, ಹೌದಲ್ರಿ ಅಂತಾರ. ಅವ್ರು ತಿನ್ನೋಕೆ ಐಡಿಯಾ ಅದು. ಒಟ್ಟು ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು ಏನ್ರಿ. ಬರ್ತಿರ್ತಾವೆ ನೋಡಬೇಕು, ಎಷ್ಟು ಮಾಡ್ಕೊಂಡು ಬರ್ತಾರೆ ತವ್ರ ಮನೆ ಕಡೆಯವರು. ಕರ್ಚಿಕಾಯಿ, ಉಂಡಿ, ರೊಟ್ಟಿ, ಉಳಿಬಾನ, ಅಗಸಿ ಹಿಂಡಿ, ಶೇಂಗಾದ ಹಿಂಡಿ, ಕುಸುಬಿ ಹಿಂಡಿ ಏನ್ರಿ ಎಲ್ಲ ಥರದ್ದು ಮಾಡ್ಕೊಂಬಾರ. ನಮ್ಮ ಬಿಜಾಪುರ ಜಿಲ್ಲೆದಾಗ ಒಂದು ರೂಢಿ ಅದ, ಬುತ್ತಿ ರೊಟ್ಟಿ ಬೀರೋದು ಅಂತಾರಲ್ರಿ ಅದಕ್ಕೆ. ಬುತ್ತಿ ಏನಂತಾರೆ, ಬೀರ ರೊಟ್ಟಿನೇ ಅಂತ. ಎಲ್ಲ ಕಡೆಯಿಂದ ಎಲ್ಲರ ಮನೆಗಳಿಗೆ ಹೋಗ್ಕದ. ಪಾಪ ಅವ್ರು ಹೆಣ್ಮಕ್ಳು ನೋಡ್ರಿ ಅಂಥ ಕಳ್ಳ, ಇಟ್ಟೆಲ್ಲ ತಂದಿದ್ದು ನಾವು ಒಬ್ಬಾಕಿನೇ ತಿನ್ನೋದಲ್ಲ, ನನ್ನ ಜೊತೆಯೊಳಗಿಂದ ಎಲ್ಲ ಊರಾಗಿನವ್ರು ಮನೆಯವ್ರು ಎಲ್ಲರೂ ತಿನ್ನಲಿ ತಿಳ್ಕೊಂಡೊಂದು ಅದನ್ನೆಲ್ಲ ಬೇಗ ತಂದಿರ್ತಕ್ಕಂಥ ಎಲ್ಲ ಮನೆ ಕೊಡ್ತಾರೆ. ಅವು ಗಂಡು ಮಕ್ಳು ಹೀಗೆ ನೋಡ್ಕೊಂಡು ಕೂತಿರ್ತಾರೆ. ನೀವೆಲ್ಲ ತಿನ್ನೋದು ಮಾಡೋದು, ಹಣ್ಣುಗಳು ಅದು ಇದು ಎಲ್ಲ ನಿಮ್ಮದೇ ಚಾನ್ಸ್. ಗಂಡು ಮಕ್ಳದ್ದು ಏನದ ಪಾಪ, ಅವು ನೀವೆಲ್ಲ ತಿನ್ನೋದು ನೋಡಿ ನಮಗೆ ಎಂತ ಸಿಗ್ತದೆ ಯಪ್ಪ ಎಂಥ ಚಾನ್ಸ್ ಆ ಥರ ಏನ್ರಿ. ಪಾಪ ಎಲ್ಲನೂ ಕೂಡ ನಿಮಗೆ ಎಲ್ಲ ತಿನ್ನೋದು ಉಣೋದು ಏನೆಲ್ಲ ನೀವು ಹೆಂಗೆಂದ ಬಯಕೆಗಳು ಕಾಡ್ತಾವಲ್ಲ. ಆದರೆ ಇಲ್ಲಿ ಶಿರಸಮ್ಮಗೆ ಕಾಡ್ತಕ್ಕಂಥ ಬಯಕೆಗಳೇ ಬೇರೆ. ಅಂದರೆ ನಿಮಗೆಂದ ಅಂಥ ಇಂಥ ತಿನ್ಬೇಕಂತ ತಗೊಂಡು ಅಂತೀರಿ. ನೀವೆಲ್ಲ ಎರಿ ಮಣ್ಣದು ತಿಂತೀರಿ, ಹೌದಲ್ರಿ. ಮಣ್ಣು ತಿಂತಾರೆ, ಯಾರು ಒಲೆನ ಇದ್ಲಿ ತಿಂತಾರೆ ಏನ್ರಿ. ಆದ್ರೆ ಇಂಥ ಬಯಕೆಗಳಿಂದ ಯಾರಿಗೆ ಶಿರಸಮ್ಮಳಿಗೆಂದ ಕಾಡಲಿಲ್ಲ. ಅವಳಿಗೆ ಏನು ಬಯಕೆಗಳು ತಗೊಂಡು ಕೇಳಿದ್ರೆ ಏನ್ರಿ, ಯಾಕಂದ್ರೆ ಅಲ್ಲಿ ಗರ್ಭದೊಳಗಿಂದ ಬೆಳೀತಕ್ಕಂಥವಳು ಯಾರು, ಸಾಕ್ಷಾತ್ ಪರಮಾತ್ಮನ ಅರ್ಧಾಂಗಿನಿ ಆಗಿರ್ತಕ್ಕಂಥ ಪಾರ್ವತಿನೇ ಅವಳ ಗರ್ಭದೊಳಗಿಂದ ಬೆಳಿಲಿಕ್ಕೆ ತಂದಾಗ ಏನ್ರಿ. ಮತ್ತು ಬಯಕೆಗಳನ್ನು ಎಂಥವು ಕಾಡಬೇಕು, ಹಣಿ ತುಂಬ ವಿಭೂತಿ ಹಚ್ಕೋಬೇಕು ಏನ್ರಿ. ದಿನನಿತ್ಯ ಅನ್ಕೊಂಡು 10 ನಿಮಿಷದ ಲಿಂಗ ಪೂಜೆ ಮಾಡ್ಕೊಂಡ್ರ ನಾ ದಿನನಿತ್ಯ ಅನ್ಕೊಂಡು 1 ತಾಸುಗಟ್ಟಲೆ ಲಿಂಗ ಪೂಜೆ ಮಾಡ್ಕೋಬೇಕು ಅನ್ನೋಂಥ ಬಯಕೆ. ಕೊರಳು ತುಂಬ ರುದ್ರಾಕ್ಷಿ ಮಾಲೆಗಳನ್ನು ಹಾಕೋಬೇಕು. ಎಲ್ಲಿ ಪ್ರವಚನ ಶಾಸ್ತ್ರ ಪುರಾಣಗಳು ನಡೆದಿರ್ತಾವೋ ಅಲ್ಲೆಲ್ಲ ಹೋಗಿ ಕುತ್ಕೊಂಡ ಕೇಳಬೇಕು, ಮಹಾತ್ಮರ ದರ್ಶನ ಮಾಡ್ಕೋಬೇಕು. ಅಂಥ ಎಲ್ಲ ಬಯಕೆಗಳಿಂದ ಯಾವ ಶಿರಸಮ್ಮಳಿಗೆ ಇಂಥ ಎಲ್ಲ ಏನ್ರಿ ಪುರಾಣ ಪ್ರವಚನ ಶಾಸ್ತ್ರ ಕೀರ್ತನೆಗಳನ್ನು ಕೇಳಬೇಕು, ಮಹಾತ್ಮರ ದರ್ಶನವನ್ನು ಮಾಡ್ಕೋಬೇಕು, ಯಾವ ಗುಡಿ ಗುಂಡಾರಗಳಿಗೆ ಹೋಗಬೇಕು, ದೇವರುಗಳ ದರ್ಶನ ಮಾಡ್ಕೋಬೇಕು. ಹಿಂಗೆಲ್ಲ ಬಯಕೆಗಳಿಂದ ಯಾರಿಗೆ ಕಾಡ್ಲಿಕ್ಕತ್ತೇವ ತಗೊಂಡು ಕೇಳಿದ್ರೆ ಶಿರಸಮ್ಮಳಿಗೆಂದ ಕಾಡ್ಲಿಕ್ಕತ್ತೇವ. ಯಾವಾಗಿಂದ 7 ತಿಂಗಳಾಯ್ತು, 8 ತಿಂಗಳಾಯ್ತು, ಯಾವಾಗಿಂದ 9 ತಿಂಗಳಾಯ್ತು. 9 ದಿನಗಳು ಕುಣದ ತುಂಬದು. ಗುರುವಾರ ದಿವಸ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಹತ್ತುಕೊಂಡದ ಕರೀತಾರೆ. ಅವಳು ನಿಜವಾಗಿರ್ತಕ್ಕಂಥ ಹುಟ್ಟಿದ್ದೆ ಗುರುವಾರ. ಇವತ್ತು ನೋಡ್ರಿ ಎಂಥ ಪುಣ್ಯ ಹತ್ತುಕೊಂಡದ ಕೇಳಿದ್ರ ಅದೇ ಗುರುವಾರ ದಿವಸ ಅವಳು ತೊಟ್ಟಲ ಕಾರ್ಯಕ್ರಮ ಅಂತಕ್ಕಂಥ ನಾವು ಕೂಡ ಇಲ್ಲಿ ಇಟ್ಟಿವಿ. ಯಾವಾಗಿಂದ ಗುರುವಾರ ದಿವಸ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ 5 ಗಂಟೆ ಸಮಯ. ಅದೇ ತಾನೇ ಎಲ್ಲ ಕಡೆದು ಮಹಾತ್ಮರೆಲ್ಲ ಎದ್ದು ಸ್ನಾನ ಮಾಡಿಕೊಂಡು ತಪಸ್ಸ ಧ್ಯಾನ ಜಪತಪಗಳನ್ನು ಮಾಡತಕ್ಕಂಥ ಸಮಯ ಅದು. ಅಂಥ ಸಮಯದೊಳಗೆ ಯಾವಾಗಿಂದ ಶಿರಸಮ್ಮ ಏನ್ರಿ ಆನಂದದೊಳಗೆ ಅದು ನಿದ್ದೆ ಮಾಡ್ತಿದ್ಲಲ್ಲ, ತಾನು ಬೆಳಗಿನ ಜಾವ 5 ಗಂಟೆಗೆ ಏಳುವಂಗೆಂದ ಎದ್ದಾಳೆ. ಯಾವಾಗಿಂದ ಎದ್ದು ನೋಡ್ತಾಳೆ, ಒಂದು ಹೆಣ್ಣು ಮಗುವಿಗೆಂದ ಶಿರಸಮ್ಮ ಜನ್ಮ ಕೊಟ್ಟಿರ್ತಾಳೆ. ಶಿವಸಾಂಬಜೈ ನಮ ಪಾರ್ವತೇ ಶಿವಹರ ಹರ. ಗುಡ್ಡಾಪುರದ ಆನಮ್ಮ ದೇವಿ ಮಾತಾ ಕಿ. ಬಾ ಚಂದ ನೋಡಿತೆ ನೋಡಿ, ಹೊಡೆ ನೋಡೋಣ ಜೋರಾಗೆ. ದನಿ ಕೊಟ್ಟಿಲ್ಲ ಯಾವ
ಮಹಾಶಿವ ಶರಣ ರೆಬ್ಬಮ್ಮ ತಾಯಿ ಮಾತಾಕಿ ಬರಲ್ಲ ಏನ್ರಿ ಇರಲಿ. ಯಾವಾಗಿಂದ ಗುರುವಾರ ದಿವಸ ಬೆಳಗಿನ ಜಾವ 5 ಗಂಟೆ ಸಮಯಕ್ಕೆ ತಾಯಿ ಸಿರ್ಸಮ್ಮಳ ಗರ್ಭದೊಳಗೆ ಒಂದು ಮುತ್ತಿನಂಥ ಹೆಣ್ಣು ಮಗುವನ್ನು ತಗೊಂಡು ಜನ್ಮ ತಾಳ್ತದೆ. ಯಾವಾಗಿಂದ ಎಲ್ಲ ಜನ ಅಯ್ಯೋ ಭಾಳ ದಿವಸಕ್ಕಿಂತ ಕೂಸಾಗ್ಯದ, ಭಾಳ ದಿವಸಕ್ಕಿಂತ ಮಗು ಹುಟ್ಟ್ಯದ ತಿಳ್ಕೊಳೋದು ಎಲ್ಲರೂ ಕೂಡ ಖುಷಿ ಪಡ್ತಾರೆ. ನಾನು ನೋಡಬೇಕು, ನೀ ನೋಡ್ಬೇಕು ತಿಳ್ಕೊಳೋದು ಎಲ್ಲ ಜನ ಅವತ್ತಿನ ದಿನಮಾನದೊಳಗೆ ಆ ಮಗು ಹುಟ್ಟಿ ಏನ್ರಿ ಆ 11ನೇ ದಿವಸಕ್ಕೆ ಸಿರ್ಸಮ್ಮ ಮತ್ತು ಅನಂತರಾಯರ ಮನೆತನದೊಳಗೆ ಆ ಮಗುವಿಗೆ ಅಂದ ನಾಮಕರಣ ಅಂತಕ್ಕಂಥದ್ದು ಮಾಡ್ತಾರೆ. ಅಂದಿನ ದಿನಮಾನದೊಳಗೆ 12ನೇ ಶತಮಾನದೊಳಗೆ ಆ ಕೂಸಿನಿಂದ ತೊಟ್ಟಲ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಯಾವ ರೀತಿಯಾಗಿ ಮಾಡೋದ್ರು ಹೊತ್ತಿಕೊಂಡಂದು ನಾನು ಬಾಯಿದಿಂದ ಹೇಳೋದಕ್ಕಿಂತಲೂ ಕೂಡ ಇವತ್ತು ನೋಡ್ರಿ ನಮ್ಮ ಮೊಸಳೆ ಗ್ರಾಮದ ಭಕ್ತರು ಎಲ್ಲ ತಾಯಂದರು ಕುಡ್ಕೊಂಡು ಎಷ್ಟು ಚಂದ ಶೃಂಗಾರ ಮಾಡ್ಯಾರ. ಬಹುಶಃ ದಾನಮ್ಮಂದು ಅವತ್ತಿನ ದಿನಮಾನದಾಗ ಹಿಂಗೆ ಪುಗ್ಗಗಿಗ್ಗನ್ನು ಕಟ್ಟಿದ್ದಿಲ್ಲ ನಾ, ಅವಾಗೆಲ್ಲ ಎಲ್ಲಿದ್ದು ಪುಗ್ಗ ಇದ್ದಿದ್ದಲ್ಲ, ನಮ್ಮ ತೊಟ್ಟಲಿಕ್ಕೆ ಕಟ್ಟ್ಯಾವ ಎಲ್ಲ ಯಾರಿಗೂ ಗೊತ್ತು ಏನ್ರಿ. ನೋಡ್ರಿ ಎಷ್ಟು ಅಲಂಕಾರ ಮಾಡ್ಯಾರ, ಎಷ್ಟು ಚೆನ್ನಾಗಿ ಮಾಡ್ಯಾರ. ಅವತ್ತಿನ ದಿನಮಾನದೊಳಗೆ ದಾನಮ್ಮಳಿಗೆ ಏನ್ರಿ ಒಬ್ಬಳು ಸಿರ್ಸಮ್ಮ ತಾಯಿ ಆಗಿದ್ರೆ, ಆದ್ರೆ ಇವತ್ತಿನ ದಿವಸ ಮಸಳಿ ಗ್ರಾಮದೊಳಗೆ ದಾನಮ್ಮ ತಾಯಿಗೆ ಏನ್ರಿ 2 ತಾಯಂದಿರಾಗಿ ತೊಟ್ಟಲು ಕೆಳಗೆ ಕುಂದ್ರಾಕೆಂದ ಹೆಸರುಗಳನ್ನ ಕೊಟ್ಟಿದ್ದಾರೆ. ಆ ವೈಭವದ ತೊಟ್ಟಲ ಕಾರ್ಯಕ್ರಮ